ಈ ದಿವಸ ಯಲೆಚಾಕನಹಳ್ಳಿಯಲ್ಲಿ ಅದನ್ನು ಕೇಂದ್ರವಾಗಿರಿಸಿಕೊಂಡು ಇಲ್ಲಿಯ ಸುತ್ತಮುತ್ತಲ 8 ಗ್ರಾಮಗಳಿಗೆ ನೀರಾವರಿ ಯೋಜನೆಯ ಒಂದು ಅವಕಾಶವನ್ನು ಉಂಟು ಮಾಡಿಕೊಂಡು ಕೆರೆಕಟ್ಟೆಗಳಿಗೆ ಲೋಕಪಾವನೆಯಿಂದ ನೀರನ್ನು ಹರಿಸುತ್ತಾ ಕಾರಣಕ್ಕಾಗಿ ಬೊಮ್ಮಾಯಿಯವರನ್ನು ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬಹುಶಃ ಈ ಭಾಗದ ಜನರ ಬಹುದಿನದ ಬಯಕೆಯನ್ನು ಈಡೇರಿಸಿದ ಭಗೀರಥರು ಅಂತಂದರೆ ಬಸವರಾಜ ಬೊಮ್ಮಾಯಿಯವರು ಅಂತ ಅನ್ನೋದು ಇಲ್ಲಿ ಜನರಿಗೆ ಸಂತೋಷವನ್ನು ಉಂಟು ಮಾಡಿರುವಂತಹದ್ದು. ಬೊಮ್ಮಾಯಿಯವರು ಸವಿವಾರವಾಗಿ KRSನಲ್ಲಿ ಬಾಗಿಲುಗಳನ್ನು ಅಳವಡಿಸುವುದಿರ್ಬೋದು, ಮಹಾರಾಜ ಕಟ್ಟೆ ಇರ್ಬೋದು, ಹೇಗೆ ಅಭಿವೃದ್ಧಿಯನ್ನು ಮಾಡೋದ್ರಿಂದ ಸಾವಿರಾರು ಎಕರೆಗೆ ಭೂಮಿಯ ನೀರಾವರಿಯನ್ನು ಒದಗಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಮಾತುಗಳನ್ನು ವಿವರವಾಗಿ ಹೇಳಿದ್ದಾರೆ. ನಮ್ಮಲ್ಲಿ ಅಂತರ್ಜಲದ ಕೊರತೆಯಾಗಿ, ನೀರಿನ ಕೊರತೆಯಾಗಿ, ಬೇಸಾಯ ಮಾಡಲಿಕ್ಕೆ ಕುಡಿಲಿಕ್ಕೂ ಕೂಡ ನೀರಿನ ತೊಂದರೆ ಆದ ಕಾರಣದಿಂದಾಗಿ ಗ್ರಾಮಾಂತರ ಪ್ರದೇಶದಿಂದ ನಮ್ಮ ಯುವಕರು ನಗರ ಪ್ರದೇಶಗಳಿಗೆ ವಲಸೆ ಹೋದಂತಹ ಉದಾಹರಣೆ ಕೂಡ ಉಂಟು. ಆದರೆ ಅವ್ರಿಗೆ ಬೇಕಾದಂತಹ ನೀರಿನ ಸೌಲಭ್ಯ ದೊರಕಿದಾಗ ಅಂಥ ಯುವಕರು ಮತ್ತು ವಲಸೆ ಹೋದಂಥ ಅನೇಕರು ಮತ್ತೆ ಗ್ರಾಮಾಂತರ ಪ್ರದೇಶಗಳಿಗೆ ಬಂದು ಕೃಷಿಯಲ್ಲಿ ತೊಡಗಿಸಿಕೊಂಡು ಇವತ್ತು ಪ್ರಗತಿಪರ ಕೃಷಿಕರಾಗಿ ಬೆಳೆದಿರ್ತಕ್ಕಂತಹ ಉದಾಹರಣೆಗಳು ಕೂಡ ನಮ್ಮ ನಡುವೆ ಇದೆ. ಅಂತಹ ಒಂದು ಅಪೂರ್ವವಾದ ಕೆಲಸವನ್ನು ಮಾಡುವಂತಹ ಬೊಮ್ಮಾಯಿಯವರಿಗೆ ಇವತ್ತಿಲ್ಲಿ ಅಭಿನಂದಿಸಲಾಗ್ತಿದ್ದಾರೆ. ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಕೆಲ ಸಂದರ್ಭದಲ್ಲಿ ರಾಜ್ಯಕ್ಕೆ ಅಶ್ವತ್ಥನಾರಾಯಣವರು ಹೇಳಿದಾಗೆ ಅವ್ರಿಗೆ ಯಾವುದೇ ಸಂಗತಿಯನ್ನು ತೋರ್ಪಡಿಕೆಯ ಕಾರಣದಿಂದಲ್ಲದೆ ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದೆ ಮತ್ತು ಅರ್ಥ ಮಾಡಿಕೊಳ್ಳೋದನ್ನು ಹೇಗೆ ಆಚರಣೆಗೆ ತರಬೇಕು ಅಂತನ್ನುವಂತಹ ಒಂದು ಚಾಕಚಕ್ಯತೆ ಇರುವ ಕಾರಣದಿಂದಾಗಿ ಅವರು ಮುಖ್ಯಮಂತ್ರಿಗಳಾಗಿರುವ ಅವಧಿಯಲ್ಲಿ ಮತ್ತು ಹಿಂದೆ ಮಂತ್ರಿಗಳಾಗಿದ್ದಂಥ ಸಂದರ್ಭಗಳಲ್ಲಿ ಕೂಡ ಅವರಿಂದ ಏನೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಯಶಸ್ವಿಯಾಗಿ ಮಾಡಿದ್ರು ಅಂತಕ್ಕಂತಹದ್ದು ಆ ಕೆಲಸದ ಅಭಿವೃದ್ಧಿಯನ್ನು ಕಂಡಂಥವರೆಲ್ಲರೂ ಕೂಡ ಗೊತ್ತಿರುವಂಥ ಸಂಗತಿಯಾಗಿದೆ. ಅವ್ರ ತಂದೆಯವರು ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಆದರೆ ತಂದೆಯವರ ಕಾರಣದಿಂದಾಗಿ ಅವರು ರಾಜಕೀಯಕ್ಕೆ ಬಂದಂಥವರಲ್ಲ. ಅವ್ರ ರಾಜಕೀಯಕ್ಕೆ ಮಕ್ಕಳು ಬರಬೇಕು ಅಂತ ಹಿರಿಯರಾದ ಬೊಮ್ಮಾಯಿಯವರು ಅಪೇಕ್ಷೆ ಪಟ್ಟಂಥವರು ಅಲ್ಲ. ಆದರೆ ಸ್ವಂತ ಸಾಮರ್ಥ್ಯದಿಂದ ಅವರ ಹಿನ್ನೆಲೆಯಿಂದ ರಾಜಕೀಯ ಪ್ರವೇಶವನ್ನು ಮಾಡಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದಂಥ ಕೀರ್ತಿ ಬಸವರಾಜ ಬೊಮ್ಮಾಯಿಯವರಿಗೆ ಸಲ್ಲುವಂತಹದ್ದು. ಬಸವಯ್ಯನವರು ಈ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ. ಬಸವಯ್ಯನವರು ಬಂದಾಗ ಅವರ ಶ್ರೀಮತಿಯವರು ಹೇಮಲತಾ ಬಸವರಾಜವರು ಇಲ್ಲಿ ಉಪಾಧ್ಯಕ್ಷರಾಗಿದ್ದಾಗ ಮುಖ್ಯಮಂತ್ರಿಗಳು ಕೊಟ್ಟಂತಹ ಅರ್ಜಿಯನ್ನು ಕೂಡ ಕೊಟ್ಟರು. ಇಲ್ಲಿ ಅವರು ಬಸವರಾಜ ಬೊಮ್ಮಾಯಿಯವರು ಹೇಳಿದ್ರಲ್ಲ, ಅದನ್ನು ಅಲ್ಲೇ ಮನೆಯಲ್ಲೇ ಕೂತು ಆದೇಶ ಮಾಡಿಸಿ ಆನಂತರ ಅವರಿಗೆ ಮುಂದಿನ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹದ್ದನ್ನು ಕೂಡ ಹೇಳಿದರು. ಒಬ್ಬರು ವ್ಯಕ್ತಿ ಒಂದು ಕೆಲಸದ ಹಿಂದೆ ಬಿದ್ದರೆ ಆ ಕೆಲಸಗಳನ್ನು ಪರಿಣಾಮಕಾರಿಯಾಗಿ ಯಶಸ್ವಿಗೆ ತರಲಿಕ್ಕೆ ಸಾಧ್ಯ ಅಂತ ಅನ್ನೋದಕ್ಕೆ ನಿಮ್ಮ ಊರಿನ ಬಸವಣ್ಣವರು ಕಾರಣರಾಗಿದ್ದಾರೆ. ಇವತ್ತು ಇಷ್ಟೆಲ್ಲ ಪೂಜ್ಯರನ್ನು ಗಣ್ಯರನ್ನು ಇಲ್ಲಿ ಸೇರಿಸ್ಬೇಕಾದ್ರೂ ಕೂಡ ಒಂದು ಸಾಹಸದ ಕೆಲಸ. ಇವತ್ತು ಒಳ್ಳೆಯ ದಿವಸ, ಜಾತ್ರೆಗಳಿದೆ, ಬೇರೆ ಬೇರೆ ಕೆಲಸ ಇದೆ. ಇವತ್ತು ನಮಗೂ ಕೂಡ ಶಿವಗಂಜಿನಲ್ಲಿ ಕಾರ್ಯಕ್ರಮ ಇತ್ತು. ಅವ್ರು ಬಂದು ಹೇಳಿದ್ದು ಇಷ್ಟೇ, ನೀವೆಲ್ಲಾದರೂ ಕಾರ್ಯಕ್ರಮ ಇರಲಿ, ಎಲ್ಲಾದರೂ ಹೋಗಿ ನಮ್ಮೂರು ಮಾತ್ರ ಬಂದ್ಬಿಟ್ಟು ಹೋಗ್ಬೇಕು ಅಂತ. ನಾವು ಇನ್ವಿಟೇಷನ್ ತೋರಿಸಿದ್ವಿ, ಇಲ್ಲಪ್ಪ ಇಷ್ಟೆಲ್ಲ ಇದೆ ಅಂತ. ಅದೆಲ್ಲ ನಮಗೆ ಗೊತ್ತಿಲ್ಲ, ನಾವು ಒಪ್ಕೊಂಡಿದ್ದಾರೆ, ನೀರು ಬಿದ್ದು ಒಪ್ಕೊಂಡಿದ್ದಾರೆ, ನೀವು ಬರಲೇಬೇಕು ಅಂತ. ಅವ್ರ ಒತ್ತಾಯಕ್ಕೆ ಒಪ್ಪಿ ಕಾರ್ಯಕ್ರಮದಲ್ಲಿ ಬಂದದ್ದು ಸಂತೋಷ ಆಗಿದೆ. ಅವರು ಬೊಮ್ಮಾಯಿಯವರು ಕೆಲಸ ಮಾಡಿಕೊಟ್ಟದ್ದು ಅಷ್ಟೇ ಮುಖ್ಯವಾದಂತಹದ್ದು. ಆದರೆ ನೀವು ಅಷ್ಟೇ ಪ್ರೀತಿಯಿಂದ ಅವ್ರು ನೆನಪು ಮಾಡಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತಕ್ಕಂತಹದ್ದು ಇನ್ನೂ ವಿಶೇಷವಾದಂಥ ಸಂಗತಿ. ಆದರೆ ಬಸವರಾಜ ಬೊಮ್ಮಾಯಿಯವರಲ್ಲಿ ಒಂದು ಆಕ್ಷೇಪ ಇದೆ. ಅವರು ಬಸವಯ್ಯ ಪ್ರೀತಿಯಿಂದ ಕರೆದೋದಕ್ಕೆ ಬಂದು ಸನ್ಮಾನ ಸ್ವೀಕರಿಸಿದ್ದಾರೆ. ಅವರು ಚಾಮರಾಜನಗರ ಗುಂಡ್ಲುಪೇಟೆಯನ್ನು ಪ್ರಸ್ತಾಪ ಮಾಡಿದ್ರು. ಚಾಮರಾಜನಗರ ಗುಂಡ್ಲುಪೇಟೆಯಲ್ಲಿ 1000 ಅಡಿ ಹೋದರೂ ಕೂಡ ನೀರು ಬರ್ತಿರಲಿಲ್ಲ. ಅವ್ರು ನೀರಾವರಿ ಸಚಿವರಾಗಿದ್ದಾಗ ನಿಮ್ಮ ತಾಲೂಕಿನಲ್ಲೇ ಪಾಂಡವಪುರದಲ್ಲಿ ಶಿವರಾತ್ರೀಶ್ವರ ಜಯಂತಿ ನಡೆದಾಗ ಅಲ್ಲಿ ರೈತರೆಲ್ಲ ಬಂದು ಕೊರಕೆ ಕೊಟ್ಟರು. ಅವ್ರು ಅವಾಗ ಹೇಳಿದ್ರು, ಏನಪ್ಪ ನನ್ನ ತಲೆ ನೋವು ತಂದಿದೆಯಲ್ಲ ಅಂತ ಫಸ್ಟು ಕಾಗದ ನೋಡಿದಾಗ.
ಅವರ ಬಗ್ಗೆ ಆಲೋಚನೆ ಮಾಡಿ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರು ಅವರು ವಿಶ್ವಾಸ ತುಂಬಿ ಇಲ್ಲ ಕೆಲಸ ಮಾಡಬೇಕು, ರೈತರಿಗೆ ಅನುಕೂಲ ಆಗುತ್ತೆ ಅಂದಾಗ ಆ ಕೆಲಸವನ್ನು ಧೈರ್ಯವಾಗಿ ಇವತ್ತು ಚಾಮರಾಜನಗರ ಗುಂಡ್ಲುಪೇಟೆ ಜನ ನಿರ್ಮಲತೆಯಿಂದ ನೀರು ಕುಡಿತಾ ಇದ್ದಾರೆ ಅಂದರೆ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು ಕಾರಣ. ಆನಂತರ ಬಂದಂತಹ ಸಿದ್ದರಾಮಯ್ಯವರು ಕೂಡ ಮಹದೇವ ಪ್ರಸಾದ್ ಸಚಿವರಾಗಿದ್ದರು. ಇದರಲ್ಲಿ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಆ ಕಾರ್ಯಕ್ರಮವನ್ನು ಪೂರೈಸಿದರು. ಆದರೆ ಅದು ಭೂಮಿ ಪೂಜೆ ಕೂಡ ಮಾಡಲಿಲ್ಲ, ಯಾಕೆಂದರೆ ಕಾವೇರಿದು ಡಿಸ್ಪ್ಯೂಟ್ ಇದೆ, ಮಾಡೋ ಸೂಕ್ತ ಇಲ್ಲ ಅಂತ. ಆ ಕೆರೆಗೆ ನೀರು ಹರಿಸಿದ ದಿವಸದಿಂದ ಬೊಮ್ಮಾಯಿಯವರಿಗೆ ಎಲ್ಲ ಜೋತು ಬಿದ್ದಿದ್ದಾರೆ, ಬೆನ್ನತ್ತಿದ್ದಾರೆ. ಸರ್ ನೀವು ಸನ್ಮಾನ ಮಾಡಬೇಕು, ಬರಬೇಕು ಅಂತ. ಆ ದಿನಾಂಕ ಕೊಡ್ತೀನಿ ಅಂತ ಬಸವರಾಜ್ ಮುಂದುವರೆದಿದ್ದಾರೆ ಹೊರತು ಇವತ್ತವರೆಗೂ ತಿಳಿಸೋಕೆ ಕೊಟ್ಟಿಲ್ಲ. ಬಸವರಾಜ್ ಹೇಳ್ಬೇಕಿಲ್ಲ, ಬಸವರಾಜ್ ಬೊಮ್ಮಾಯಿಯವ್ರು ಡೇಟ್ ಬೇಕಾದರೆ ಬಸವರಾಜ್ ಇಟ್ಕೊಂಡು ಕೊಡ್ತಾರೆ ಅಂತೇಳಿ. ಅದೇ ಅವರು ಕೆಲಸ ಮಾಡಿಕೊಟ್ಟಿದ್ದೀನಿ, ಹೋಗಿ ಸನ್ಮಾನ ಮಾಡಿಸ್ಬೇಕು ಅಂತ ಅಪೇಕ್ಷೆ ಪಟ್ಟಂಥವ್ರಲ್ಲ. ಅವ್ರು ಹೇಳಿದ್ರು, ನಿನ್ನೆ ಅವರಿಗೆ ಹಾವೇರಿ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪ್ರಶಸ್ತಿ ಬಂದಿತ್ತು, ಮತ್ತು ಪುನಃ ಬೆಳಗ್ಗೆಗೆ ಪತ್ರಿಕೆಯಲ್ಲಿ ಬಂತು. ಅದನ್ನು ಅವರು ಗೌರವಯುತವಾಗಿ ಅದು ನನಗೆ ಸ್ವೀಕಾರಾರ್ಹ ಅಲ್ಲ ಅಂತ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅಂತೇಳಿ ಅವರೇ ಮಾತನಾಡ್ತಾ ಹೇಳಿದರು. ಒಂದು ವಿಶ್ವವಿದ್ಯಾನಿಲಯ ಕೊಡುವಂತಹ ಗೌರವಕ್ಕಿಂತ ಜನರು ಪ್ರೀತಿಯಿಂದ ಕೊಡುವಂತಹ ಗೌರವ ಮುಖ್ಯ ಅಂತೇಳಿ ಇವತ್ತು ಎಲೆಚಾಕಳ್ಳಿ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಪೂಜ್ಯ ಆದಿಚುಂಚನಗಿರಿಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಅವರ ಹಲವಾರು ಕಾರ್ಯದ ಖಾತೆಗಳನ್ನು ನಿರ್ವಹಿಸಿದಂಥವರು ಮತ್ತು ಬಸವರಾಜಿಯವರು ಮಾಡಿದಂತಹ ಯೋಜನೆಯನ್ನು ಉದ್ಘಾಟನೆ ಮಾಡುವಂಥ ಸದಾವಕಾಶ ಅವರಿಗೆ ಸಿಕ್ತು ಅಂತ ಕೂಡ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ರಮೇಶ್ ಸಿದ್ದೇಗೌಡರು ಮನೆತನದಿಂದ ರಾಜಕೀಯದ ಹಿನ್ನೆಲೆಯಿಂದ ಬಂದಂಥವರು, ವಿಜಯಲಕ್ಷ್ಮಿ ತಾಯಿಯವರು ಅವರು ಎಷ್ಟು ಶ್ರಮಪಟ್ಟು ವಿಧಾನಸಭೆಯಲ್ಲಿ ಪ್ರತಿಯೊಂದು ಕೋಣೆಗೂ ಹೋಗಿ ಕೆಲಸ ಮಾಡಿದಂಥವರನ್ನು ಕೂಡ ಹಂಚ್ಕೊಂಡಿದ್ದಾರೆ. ಒಬ್ಬರು ತಾಯಿ ಮನಸ್ಸು ಮಾಡಿದ್ರೆ ತಮ್ಮ ಮನೆ ಮಕ್ಕಳು ಬೇಕಾದದೆಲ್ಲ ಒದಗಿಸಲಿಕ್ಕೆ ಸಾಧ್ಯ ಅನ್ನೋ ರೀತಿಯವರು ತಾಯಿಯವರು ವಿಜಯಲಕ್ಷ್ಮಿ ಅವರು ತಿಳಿಸ್ಕೊಂಡಿದ್ದಾರೆ. ರಮೇಶ್ ಅವರು ಉತ್ಸಾಹಿಗಳು, ಎಲ್ಲ ನಾಯಕರ ಜೊತೆಗೆ ಆತ್ಮೀಯವಾದಂತಹ ಸಂಬಂಧವನ್ನು ಹೊಂದಿರತಕ್ಕಂಥವರು. ಅವರು ನಗ್ತಾನೆ ಕೆಲಸ ಮಾಡ್ಕೋಬೇಕು ಅಂದರೆ ರಮೇಶ್ ಕೈನ ಕೊಡಿಸ್ಬೇಕು. ಅವರು ಅಷ್ಟು ಪ್ರೀತಿಯಿಂದ ಎಲ್ಲರ ಹತ್ರ ಕೆಲಸವನ್ನು ಮಾಡಿಸುವಂತಹ ಒಂದು ಜಾಗೃತಿಕತೆಯನ್ನು ಹೊಂದಿರತಕ್ಕಂಥವರು. ಈ ಕಾರ್ಯಕ್ರಮದಲ್ಲಿ ಬಂದದ್ದು ಸಂತೋಷ ಆಗಿದೆ. ಇಲ್ಲಿ ನೀರು ದೊರೆತಿದೆ, ನೀರನ್ನು ಸದುಪಯೋಗಪಡಿಸಿಕೊಂಡು ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಿ ಬೆಳೀಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು. ಅವಕಾಶಗಳು ದೊರಕುವಂತಹದ್ದು ಒಂದು ಭಾಗ, ದೊರಕದಂತಹ ಸೌಲಭ್ಯಗಳನ್ನು ಬಳಸಿಕೊಂಡು ಅದು ಬೇರೆ ರೀತಿಯ ಅಪವ್ಯಯ ಆಗದ ಹಾಗೆ ಜೀವನದಲ್ಲಿ ಸರಿಯಾಗಿ ರೂಪಿಸಿಕೊಂಡು ಜೀವನಕ್ಕೆ ಆರ್ಥಿಕವಾಗಿ ಸಂಪನ್ಮೂಲ ಬಳಸಿಕೊಂಡು ಸುಸಂಸ್ಕೃತರಾಗಿ ಬೆಳೀತಕ್ಕಂಥದ್ದು ಕೂಡ ಎರಡನೇ ಭಾಗ ಇರುತ್ತೆ. ಆ ರೀತಿಯಲ್ಲಿ ಈ ಭಾಗದ ಜನರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಾವು ಆಶಯ ವ್ಯಕ್ತ ಮಾಡಿ ಭಗವಂತ ಕೃಪೆಯಲ್ಲಿ ಇರಲಿ ತರಿಸಿ ನಾವು